ಇಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಮುಲಾಜಿಲ್ಲದೆ ಯಾರ್ಯಾರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಲ್ವೋ ಅವರೆಲ್ಲದೂ ಕೂಡ ಆಧಾರ್ ಕಾರ್ಡ್ನ ತೆಗೆದಾಕಿ ಇನ್ನು ಬೇಡ ಅಂತ ಹೇಳಿ ಪ್ರಧಾನಮಂತ್ರಿಗಳ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಹೇಳ್ತೀನಿ, ಬನ್ನಿ ವೀಕ್ಷಕರೇ. ಸ್ನೇಹಿತರೆ, ಏನಂದರೆ ತುಂಬ ದಿನಗಳಿಂದ ನಾವು ಹೇಳ್ತಾ ಇದ್ದೀವಿ, ಸರ್ಕಾರದ ಪ್ರತಿಯೊಂದು ಕೆಲಸಕ್ಕೂ ಕೂಡ ಏನೇ ಆಗಲಿ ನಾವೇನೋ ಸರ್ಕಾರದಿಂದ ಒಂದು ಯೋಜನೆನ ತೊಗೊಬೇಕು ಅಂದರೆ ನಮಗೆ ಸರ್ಕಾರಿ ಕೆಲಸನ ಮಾಡ್ಕೊಬೇಕು ಅಂತ ಅಂದರೆ ನಮ್ಮ ಹತ್ರ ಬೇಕಾಗಿರೋ ಒಂದು ದಾಖಲೆ ಅಂದರೆ ಅದು ಆಧಾರ್ ಕಾರ್ಡ್. ಅದಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಒಂದು ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ನಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ನಾವು ಕೂಡ ಹೇಳ್ತಾ ಬಂದಿದ್ದೀವಿ, ನೀವೆಲ್ಲ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತೇಳಿ. ಆದರೆ ಇನ್ನೂ ಸಾಕಷ್ಟು ಜನ, ಅರ್ಧಕ್ಕರ್ಧಕ್ಕೂ ಜನ ಇನ್ನೂ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ. ಅವರಿನ್ನೂ ಕೂಡ ತಲೆನೇ ಕೆಡಿಸ್ಕೊಂಡಿಲ್ಲ. ಆದರೆ ಇದರಿಂದ ಸರ್ಕಾರ ಕೂಡ ನೊಂದೋಗಿದೆ. ಅದರಿಂದ ಒಂದು ಮಾಹಿತಿನ ಅವರು ಹೇಳ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು. ಜೂನ್ 14ರೊಳಗೆ ನಿಮ್ಮ ಯಾರ್ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವೋ ಅದನ್ನೆಲ್ಲದು ಕೂಡ ಅಪ್ಡೇಟ್ ಮಾಡಿಸಿ ಇಟ್ಕೊಂಡಿರಬೇಕು. ಇದರಿಂದ ನಾವು ತುಂಬ ಸಲ ಗೃಹಲಕ್ಷ್ಮಿ ಯೋಜನೆಗೆ ನಮಗೆ ಹಣ ಬರ್ತಾ ಇಲ್ಲ, ರೇಷನ್ ಕಾರ್ಡ್ಗೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳೋದು ಒಂದೇ, ನಿಮ್ಮ ಆಧಾರ್ ಕಾರ್ಡ್ನ ನೀವು ಅಪ್ಡೇಟ್ ಮಾಡಿಲ್ಲ ಅಂತೇಳಿ. ನಿಮಗೆ ಟೈಮ್ ಕೊಟ್ಟರು ಕೂಡ ನೀವು ಅಪ್ಡೇಟ್ನ ಮಾಡಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಇದನ್ನೆಲ್ಲ ಕೇಳಿ ಒಂದು ಡೆಡ್ಲೈನ್ ಅಂತ ಕೊಟ್ಟಿತ್ತು. ಈಗಿದ್ರೂ ಕೂಡ ಜನ ಇನ್ನೂ ಕೂಡ ಅಪ್ಡೇಟ್ನ ಮಾಡಿಸಿರೋದ್ರಿಂದ ಇನ್ನೂ ಸ್ವಲ್ಪ ಜನ ಹೋಗಿ ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ಅಪಾಲೈಸ್ ಮಾಡಿದ್ದಾರೆ. ನಮಗಿನ್ನೂ ಕೂಡ ಕಾಲಾವಕಾಶ ಕೊಡಿ, ನಮಗೆ ಸಮಯ ಅಭಾವ ಇರೋದ್ರಿಂದ ನಾವು ಇನ್ನೂ ಕೂಡ ಅಪ್ಡೇಟ್ನ ಮಾಡಿಸಿಲ್ಲ ಅಂದಾಗ ಈಗ ಸರ್ಕಾರ ಇನ್ನೂ ಕೂಡ ಟೈಮ್ನ ಎಕ್ಸ್ಟೆಂಡ್ ಮಾಡಿದೆ. ಸೆಪ್ಟೆಂಬರ್ವರೆಗೂ ಕೂಡ ಟೈಮ್ನ ಎಕ್ಸ್ಟೆಂಡ್ ಮಾಡಿದೆ. ಸೆಪ್ಟೆಂಬರ್ 10ರವರೆಗೂ ನಿಮಗಿನ್ನೂ ಕೂಡ ಕಾಲಾವಕಾಶ ಇದೆ. ಹಾಗಾಗಿ ತಾವರೆಲ್ಲರೂ ಕೂಡ ಈ ಒಂದು ಹೀಗೆ ಕೊಟ್ಟಿರೋಂಥ ಸಮಯನ ಯೂಸ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಒಂದು 10 ವರ್ಷ ಹಿಂದಿದ್ದಾಗಿರುತ್ತೆ, ಮೇ ಬಿ ಒಂದು 7-8 ವರ್ಷ ಹಿಂದಿರೋದೇ ಆಗಿರುತ್ತೆ. ಅದನ್ನು ನೀವು ನಿಮ್ಮ ಏಜನ್ನು ಅಪ್ಡೇಟ್ ಆಗಿರೋದಿಲ್ಲ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರ್ದು ಕೂಡ ಅಪ್ಡೇಟ್ ಆಗಿರೋದಿಲ್ಲ. ತಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿ ಒಂದು ಗ್ರಾಮ ಪಂಚಾಯತಿನಲ್ಲೋ ಅಥವಾ ಗ್ರಾಮ ಒನ್ನಲ್ಲೋ ಹೋಗ್ಬಿಟ್ಟು ಸೆಪ್ಟೆಂಬರ್ ಒಳಗಾದರೂ ನೀವು ಅಪ್ಡೇಟ್ನ ಮಾಡಿಸ್ಕೊಬೇಕಾಗುತ್ತೆ. ಇದನ್ನು ನಾವು ಹೇಳ್ತಿದ್ದೀವಿ. ಇನ್ನೂ ಕೂಡ ಇಲ್ಲ, ನಾವು ಮಾಡಿಸ್ಕೊಳೋದಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಸರ್ಕಾರದ ಯೋಜನೆಗಳಾಗಲಿ, ಸರ್ಕಾರದ ಒಂದು ಹಣ ನಿಮಗೆ ಸೇರೋದಿಲ್ಲ. ಅದನ್ನು ನೀವು ಮರಿಬೇಕಾಗುತ್ತೆ. ಇಲ್ಲವಾದಲ್ಲಿ ನೀವು ಈಗಲೇ ಹೋಗಿ ಅದಕ್ಕೆ ಯಾವುದೇ ರೀತಿಯ ದುಡ್ಡು ಖರ್ಚಾಗೋದಿಲ್ಲ. ಅವರು ನಿಮಗೆ ಫ್ರೀಯಾಗೇ ಮಾಡಿಕೊಡ್ತಾರೆ. ಆದರೆ ನೀವು ಹೋಗಿ ಅಲ್ಲಿ ಮುತುವರ್ಜಿ ವಹಿಸಿ ಮಾಡಿಸ್ಕೊಬೇಕಾಗುತ್ತೆ. ಸ್ವಲ್ಪ ಟೈಮ್ ಅನ್ನೋದನ್ನ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಇದಕ್ಕೆ ನೀವು ಹೋಗಬೇಕಾದ್ರೆ ನಿಮ್ಮ ಹತ್ರ ಹಳೆಯ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ನೀವು ಅಲ್ಲಿ ಒಂದು ಫೋಟೋನೂ ಕೊಡಬೇಕಾಗುತ್ತೆ. ನಿಮ್ಮ ರೀಸೆಂಟಾಗಿ ನೀವೇನೇನು ಚೇಂಜ್ ಮಾಡಿಸ್ಕೊಬೇಕು, ನೇಮ್ ಚೇಂಜ್ ಮಾಡಿಸ್ಕೊಬೇಕಾ ಇಲ್ವಾ, ನಿಮ್ಮ ಒಂದು ಏಜ್ ಅಂತಂದರೆ ನಿಮ್ಮ ಒಂದು SLC ಮಾಸ್ ಕಾರ್ಡ್ ಬೇಕಾಗಿರುತ್ತೆ, ಅದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಸಹಿ ಜೊತೆಗೆ ಮೊಬೈಲ್ನಲ್ಲಿರೋ OTP ಕೂಡ ಬೇಕಾಗುತ್ತೆ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಮೊಬೈಲನ್ನು ತೆಗೆದುಕೊಂಡು ಹೋಗಬೇಕು. ಆ ಸೆಂಟರ್ಗೆ ತೆಗೆದುಕೊಂಡು ಹೋದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಇಟ್ಕೊಂಡ್ರೆ ನಿಮಗೆ ಬೇಕಾದಂಥ ಟೈಮಲ್ಲಿ ನೀವು ಅದನ್ನು ಕೊಡ್ಬೋದು. ಇಲ್ಲ ಇವಾಗಲೇ ನಾಳೆ ಯಾವುದೋ ಒಂದು ಕೆಲಸಕ್ಕೆ ಬೇಕು, ಅಪ್ಡೇಟ್ ಆಗಿಲ್ಲ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ. ಆದರೂ ಮಕ್ಕಳ ಒಂದು ಸ್ಕಾಲರ್ಶಿಪ್ಪಲ್ಲೂ ಕೂಡ ಅಪ್ಡೇಟ್ ಆಗಿಲ್ಲ ಅಂದರೆ ಅವರು ತೆಗೆದುಕೊಳ್ಳೋದಿಲ್ಲ. ಇನ್ನು ಯಾವುದಾದ್ರು ಒಂದು ಸ್ಕೀಮ್ಗೆ ಕೂಡ ನಾವು ಅಪ್ಲೈ ಮಾಡ್ತಾಯಿದ್ದೀವಿ, ಗ್ಯಾರಂಟಿ ಸ್ಕೀಮ್ ಅಂತ ಅಂದರೂ ಕೂಡ ಅದರಲ್ಲೂ ಕೂಡ ತೊಗೊಳೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಇದಾಗಿತ್ತು ಇವತ್ತಿನ ವಿಷಯ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ, ಆದಷ್ಟು ಶೇರ್ ಮಾಡಿ.